ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ರಸ್ತೆಗಳ ಅವ್ಯವಸ್ಥೆ ಈಗ ಮಿತಿ ಮೀರಿತ್ತು. ಜನಸಾಮಾನ್ಯರ ಸ್ಥಿತಿ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ನಗರದ ಪ್ರತಿ ಮೂಲೆಯಲ್ಲೂ ಕೂಡ ಗುಂಡಿಗಳದ್ದೇ ಕಾರ್ಬಾರ್ ನಡೀತಾ ಇದೆ. ಸಿಲಿಕಾನ್ ಸಿಟಿ ಈಗ ಗುಂಡಿಗಳ ನಗರಿಯಾಗಿ ಬದಲಾಗ್ತಾ ಇದೆಯಾ ಎಂಬ ಸಂಶಯ ಮೂಡ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ಈ ರಸ್ತೆಗಳ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲದಂತಾಗಿದೆ. ಇನ್ನು ಜನರ ಜೀವಕ್ಕಿಲ್ಲಿ ಬೆಲೆಯೇ ಇಲ್ವ ಹಾಗಾದ್ರೆ? ಇನ್ನು ಕ್ಷೇತ್ರದ ಶಾಸಕರು ಮಂತ್ರಿಗಿರಿಯ ಕನಸಿನಲ್ಲಿದ್ರೆ ರಾಜ್ಯದ ಪ್ರಭಾವಿ ನಾಯಕರು ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ಟೆನ್ಷನ್ ನಲ್ಲಿದ್ದಾರೆ. ನಿತ್ಯವೂ ಗುಂಡಿ ಬಿದ್ದ ರಸ್ತೆಯಲ್ಲೇ ಸಾವು ನೋವಿನ ಭಯದಲ್ಲಿ ಓಡಾಡುವ ಜನಸಾಮಾನ್ಯರ ಗೋಳನ್ನ ಕೇಳುವವರೇ ಇಲ್ಲದಂತಾಗಿದೆ. ಇತ್ತೀಚೆಗೆ ವಿದೇಶದಲ್ಲೂ ಕೂಡ ಬೆಂಗಳೂರಿನ ಮರ್ಯಾದೆ ಹರಾಜಾಗುವಂತ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಇನ್ನು ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿ ಸಮೀಪವಿರುವ ಗಟ್ಟಹಳ್ಳಿ ರಸ್ತೆಯಲ್ಲಿ ವಿಶೇಷ ಚೇತನ ವ್ಯಕ್ತಿಯೊಬ್ಬರು ತನ್ನ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಸಂಚರಿಸಲು ಪಡ್ತಾ ಇರುವಂತಹ ಪಾಡು ಎಂಥವರನ್ನು ಕೂಡ ಕಣ್ಣೀರು ಹಾಕ್ಸುತ್ತೆ. ಕಳೆದ 5 ವರ್ಷಗಳಿಂದಲೂ ಕೂಡ ಈ ರಸ್ತೆ ನರಕ ಸದೃಶ್ಯವಾಗಿದ್ರು ಆನೇಕಲ್ ವಿಧಾನಸಭೆ ಕ್ಷೇತ್ರದ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಸರಿಯಾದ ದಾರಿ ಇಲ್ಲದೆ ಗುಂಡಿಗಳಲ್ಲಿ ಎದ್ದು ಬಿದ್ದು ಹೋಗ್ತಾ ಇರುವ ವಿಶೇಷ ಚೇತನ ವ್ಯಕ್ತಿಯ ವಿಡಿಯೋ ಕಂಡು ನೆಟ್ಟಿಗರು ಚೀಮಾರಿ ಹಾಕ್ತಾ ಇದ್ದಾರೆ. ಬೈಕ್ ಮತ್ತು ಕಾರುಗಳೇ ಸಂಚರಿಸಲು ಸಾಧ್ಯವಾಗದ ಈ ರಸ್ತೆಯಲ್ಲಿ ವಿಕಲಚೇತನ ವ್ಯಕ್ತಿಯೊಬ್ಬರು ಪ್ರತಿದಿನ ಜೀವ ಭಯದಲ್ಲೇ ಓಡಾಡ್ತಾ ಇದ್ದಾರೆ. ಬ್ರಾಂಡ್ ಬೆಂಗಳೂರು ಅಂತ ಬೊಬ್ಬೆ ಹೊಡೆಯುವ ಸರ್ಕಾರಕ್ಕೆ ಸಾಮಾನ್ಯ ಜನರ ಈ ಒಂದು ದುಸ್ಥಿತಿ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಗ್ಯಾರಂಟಿ ಸರ್ಕಾರ ಕೊಟ್ಟಿರುವ ಭಾಗ್ಯ ಇದೇನಾ ಅಂತ ಸಾರ್ವಜನಿಕರು ಈಗ ನೇರವಾಗಿಯೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಂತ್ರಿಗಳಿಗೆ ಕೇವಲ ತಮ್ಮ ಭದ್ರತೆ ಮತ್ತು ವೈಯಕ್ತಿಕ ಸುಖವೇ ಮುಖ್ಯವಾಯಿತಾ ಎಂಬ ಕಟು ಸತ್ಯ ಈಗ ಬಯಲಾಗ್ತಾ ಇದೆ. ಇದು ಬ್ರಾಂಡ್ ಬೆಂಗಳೂರ ಅಥವಾ ಬ್ಯಾಡ್ ರಸ್ತೆಗಳ ಬೆಂಗಳೂರ ಎಂಬ ಹ್ಯಾಶ್ ಟ್ಯಾಗ್ ಮೂಲಕ ಜನರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.